ಕೆಲವು ಸಿನಿಮಾಗಳು ಥಿಯೇಟರ್‌ನಿಂದ ಹೊರ ಬಂದ್ಮೇಲೂ ಅದೇ ಮೂವಿ ಬಗ್ಗೆ, ಆ ಒಂದು ಸೀನ್ ಬಗ್ಗೆ ಯೋಚನೆ ಮಾಡೋ ಥರ ಮಾಡುತ್ತೆ. ಅಂಥದ್ದೇ ಒಂದು ಮೂವಿ 'ಸರ್ವಮಾಯ'. ಇದು ಭಯಂಕರ ಹಾರರ್ ಮೂವಿ ಏನಲ್ಲ. ತುಂಬಾ ಕಾಮಿಡಿ ಮೂವಿ ಕೂಡ ಅಲ್ಲ. ನಮ್ಮೊಳಗಡೆ ಒಂದು ಕನ್ಫ್ಯೂಷನ್, ಲೋನ್ಲಿನೆಸ್, ಅಟ್ಯಾಚ್‌ಮೆಂಟ್ ಇಂಥದ್ದೆಲ್ಲ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ಅಂಥದ್ದೆಲ್ಲ ಫೀಲಿಂಗ್ಸ್‌ನು ಒಂದೊಂದ್ಸಲ ಹೋಗಿ ಟಚ್ ಮಾಡಿ ಬರುತ್ತೆ ಅಂತ ಮೂವಿ. ಕತೆ ಹೇಳ್ತಾ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ. ಈ ಕತೆ ಹೀರೋ ಪ್ರಬೆಂದು ಅಂತ. ಅವನೊಬ್ಬ ಪ್ರಾಕ್ಟಿಕಲ್ ಥಿಂಕರ್. ದೇವ್ರು, ದೈವ, ಆತ್ಮ ಇಂಥದ್ಯಾವ ವಿಚಾರಕ್ಕೂ ಅವನಿಗೆ ನಂಬಿಕೆ ಇರಲ್ಲ. ಫಾರಿನಿಗೆ ಹೋಗ್ಬೇಕು, ಮ್ಯೂಸಿಷಿಯನ್ ಆಗೋಕೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ವೀಸಾ ಸಿಗಲ್ಲ. ಸೊ ಅಲ್ಲಿಂದ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗತ್ತೆ. ಲೈಫ್ ಸ್ಟಕ್ ಅಂತ ಅನ್ಸಿ, ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಅನ್ಸಿ ತನ್ನ ಸ್ವಂತ ಊರಿಗೆ ಬರ್ತಾನೆ. ಅಲ್ಲಿಂದಾನೇ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದು. ಆ ಮೂವಿ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ, ಆ ಹಳ್ಳಿ ಸೀನ್ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ಕೆಲವೊಂದು ಹಳ್ಳಿ ಸೀನ್‌ಗಳ ಎಸೆನ್ಸ್ ತೋರ್ಸಿದ್ದಾರೆ. ತುಂಬಾ ಚೆನ್ನಾಗಿ ಇದೆ. ನನಗೆ ತುಂಬಾ ಇಷ್ಟ ಆಯ್ತು ಅದು. ಭತ್ತಕ್ಕೆ ಗೊಬ್ಬರ ಹಾಕ್ತಾ ಇರೋದು, ಇಂಥದ್ದೆಲ್ಲ ಹಳ್ಳಿ ಸೀನ್‌ಗಳನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನನಗನ್ಸ್ತು. ಇಂಥ ಟೈಮಲ್ಲೇ ಅವನ ಲೈಫಿಗೆ ಎಂಟ್ರಿ ಕೊಡೋದು ಮಾಯಾ ಅಂತ. ಅವಳು ಸಾಮಾನ್ಯ ಹುಡುಗಿ ಅಲ್ಲ. ಸ್ವಲ್ಪ ಮಿಸ್ಟೀರಿಯಸ್, ಸ್ವಲ್ಪ ವಿಯರ್ಡ್, ಸ್ವಲ್ಪ ಕ್ಯೂಟ್ ಎಲ್ಲ. ಮೊದ್ಲಿಗೆ ಹಾಸ್ಯ ಅಂದ್ರೆ ಕಾಮಿಡಿ ನಗ್ಸುತ್ತೆ. ಆಮೇಲೆ ನಿಧಾನವಾಗಿ ಕತೆ ಎಮೋಷನಲ್ ಆಗ್ತಾ ಹೋಗುತ್ತೆ. ಮಾಯಾ ಜೊತೆ ಬಾಂಡಿಂಗ್ ಮೂಲಕ ಪ್ರಬಿಂದು ತನ್ನೊಳಗಿದ್ದ ಖಾಲಿತನ, ನೋವು, ಪ್ರಶ್ನೆಗಳನ್ನೆಲ್ಲದನ್ನೂ ಫೇಸ್ ಮಾಡ್ತಾನೆ. ಇದು ಗೋಸ್ಟ್ ಸ್ಟೋರಿನೂ ಅಲ್ಲ, ಒಬ್ಬ ಮನುಷ್ಯ ತನ್ನೊಳಗಿನ ಗೊಂದಲದ ಸ್ಟೋರಿ ಇದು. ಇನ್ನ ಡೈರೆಕ್ಷನ್‌ಗೆ ಬಂದ್ರೆ ಸಿಂಪಲ್, ಹಾನೆಸ್ಟ್ ಅಂಡ್ ಎಫೆಕ್ಟಿವ್. ಈ ಡೈರೆಕ್ಟರ್ ಕಥೆನ ಎಲ್ಲೂ ಲೌಡ್ ಮಾಡೋದಿಲ್ಲ. ಅತಿಯಾದ ಸ್ಕೇರ್ ಇಲ್ಲ. ಅನ್ನೆಸೆಸರಿ ಡ್ರಾಮಾನೂ ಇಲ್ಲ. ಸಾಮಾನ್ಯ ಘಟನೆಗಳಲ್ಲೇ ಡೀಪ್ ಡೈರೆಕ್ಷನ್ ತೋರಿಸಿದ್ದಾರೆ. ಕ್ಯಾಮ್ರಾ, ಸೀನ್, ಸಂಭಾಷಣೆ ಎಲ್ಲವೂ ನ್ಯಾಚುರಲ್ ಆಗಿದೆ. ನಾವು ಸಿನಿಮಾ ನೋಡ್ತಿದ್ದೇವೆ ಅಂತ ಫೀಲ್‌ಗಿಂತ ಕ್ಯಾಮ್ರಾ, ಸೀನ್, ಸಂಭಾಷಣೆ ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿದೆ. ನಾವು ಸಿನಿಮಾ ನೋಡ್ತಿದೀವಿ ಅಂತ ಅನ್ನೋದಕ್ಕಿಂತ ಯಾವ್ದೋ ಲೈಫನ್ನ ನಾವು ಅಬ್ಸರ್ವ್ ಮಾಡಿ ನೋಡ್ತಿದೀವಿ. ಅದು ನಮಗೆ ಫೀಲ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಡೈರೆಕ್ಷನ್ನು. ಇನ್ನ ಹೀರೋ ವಿಚಾರಕ್ಕೆ ಬಂದ್ರೆ ನಿವಿನ್ ಪೌಲಿ. ಇವರು ಈ ಪಾತ್ರಕ್ಕೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಹೀರೋದು ಕಮ್‌ಬ್ಯಾಕ್ ಮೂವಿ ಅಂತ ಕೂಡ ಹೇಳ್ಬೋದು. ಕಾಮಿಡಿ ಸೀನ್ಸಲ್ಲಿ ಇವ್ರ ಆಕ್ಟಿಂಗ್ ತುಂಬಾ ಎಫರ್ಟ್‌ಲೆಸ್ ಆಗಿದೆ. ಎಮೋಷನಲ್ ಸೀನ್ಸಲ್ಲಿ ಕೂಡ ತುಂಬಾ ಗಾಂಭೀರ್ಯವಾಗಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ಓವರ್ ಆಕ್ಟಿಂಗ್ ಇಲ್ಲ, ಡ್ರಾಮಾ ಇಲ್ಲ. ಒಬ್ಬ ಕನ್‌ಫ್ಯೂಸ್ಡ್ ಮಿಡಲ್ ಕ್ಲಾಸ್ ಹುಡುಗ ಸ್ಕ್ರೀನ್ ಮೇಲೆ ಬಂದ್ರೆ ಹೇಗಿರುತ್ತೋ ಹಾಗಿದೆ. ಅಷ್ಟು ಚೆನ್ನಾಗಿ ಎಫರ್ಟ್‌ಲೆಸ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನ ಹೀರೋಯಿನ್ ಮಾಯಾ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬಾ ಕ್ಯೂಟ್ ಆಗಿದ್ದಾರೆ. ಅದೇ ಸಮಯದಲ್ಲಿ ಒಂಥರ ಮಿಸ್ಟೀರಿಯಸ್ ಕೂಡ ಅನ್ನಿಸ್ತಾರೆ ಕ್ಯಾರೆಕ್ಟರಿಗೆ ತಕ್ಕಂಗೆ. ಅವ್ರ ಪ್ರೆಸೆನ್ಸ್ ಇದ್ದಾಗ ಸ್ಕ್ರೀನ್ ತುಂಬಾ ಲೈಟ್ ಆಗುತ್ತೆ. ಇನ್ನ ಡೈಲಾಗ್ ಕಡಿಮೆ ಇದೆ. ಆದ್ರೂ ಎಕ್ಸ್‌ಪ್ರೆಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೊಸಬ್ರಾದ್ರು. ಲವ್ ಆಂಗಲ್‌ಗಿಂತ ಎಮೋಷನಲ್ ಕಂಪ್ಯಾನಿಯನ್‌ಶಿಪ್ ಹೆಚ್ಚು ಸ್ಟ್ರಾಂಗ್ ಅಂತ ನಿಜವಾಗ್ಲೂ ಈ ಮೂವಿಲಿ ತೋರಿಸಿದ್ದಾರೆ ಅಂತ ನನಗನ್ನಿಸ್ತು. ಇನ್ನ ಸಪೋರ್ಟಿಂಗ್ ಕಾಸ್ಟ್ ಮತ್ತೆ ಕ್ಯಾಮಿಯೋ ಬಗ್ಗೆ ಹೇಳ್ತಾ ಹೋದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಹ್, ಒಬ್ರು ಫೇಮಸ್ ಹೀರೋಯಿನ್ ಇದ್ರಲ್ಲ, ಅವರು ಕಣ್ಣು ಹೊಡೆದು ಒಂದು ಇಡೀ ರಾತ್ರಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ರಲ್ಲ, ಅವ್ರು ಕೂಡ ಇದೆ ಕ್ಯಾಮಿಯೋ ರೋಲಲ್ಲಿ. ಇನ್ನ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಮೂವಿಗೆ ತಕ್ಕಂಗೆ ಎಮೋಷನಲ್ ಫೀಲ್ ಕೊಡುತ್ತೆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ಸು. ಒಂದು 2 ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಫೀಮೇಲ್ ವರ್ಷನ್ ಸಾಂಗ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು. ಒಟ್ಟು ಫುಲ್ ಹೇಳ್ಬೇಕು ಅಂದ್ರೆ 'ಸರ್ವಮಾಯ' ಒಂದು ಮಾಸ್ ಕಮರ್ಷಿಯಲ್ ಮೂವಿ ಏನಲ್ಲ. ಅದು ಒಂದು ಲವ್ ಸಿನಿಮಾ, ಒಂದು ಫೀಲ್ ಸಿನಿಮಾ, ಸ್ಲೋ ಬರ್ನ್ ಸ್ಟೋರಿ. ಒಂದ್ ನೈಟ್‌ಗೆ ಕುತ್ಕೊಂಡು ಒಂದು ಒಳ್ಳೆ ಮೂವಿ ನೋಡ್ಬೇಕು. ಏನು ಫೀಲ್ ಗುಡ್ ಫ್ಯಾಕ್ಟರ್ ಮೂವಿ ಅಂದ್ರೆ ದಿಸ್ ಇಸ್ ದ ಮೂವಿ. ನನಗೊಂದು ಮಾಸ್ ಮೂವಿ ಬೇಕು. ನಾವೆಲ್ಲರೂ ಫುಲ್ಲು ಫೈಟಿಂಗ್, ಗೀಟಿಂಗ್ ಅಂತ ಮಾಸ್ ಎಂಟರ್‌ಟೈನ್‌ಮೆಂಟ್ ಮೂವಿ ಅಂದ್ರೆ ಇದಲ್ಲ. ಫುಲ್ ಫೀಲಿಂಗ್ ಮೂವಿ ಇದು. ಓವರ್ ಆಕ್ಟಿಂಗ್ ಇಲ್ಲ. ಪೀಪಲ್ ಜೊತೆ ಕನೆಕ್ಟ್ ಆಗತ್ತೆ ಅಂತ ಸಿನಿಮಾ ಇದು. ಕಾಮ್ ಫೀಲ್ ಕೊಡುತ್ತೆ. ಮೈಂಡ್‌ಲೆಸ್ ಎಂಟರ್‌ಟೈನ್‌ಮೆಂಟ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಅದೇ ಮೀನಿಂಗ್‌ಫುಲ್ ಡಿಫ್ರೆಂಟ್ ಸಿನಿಮಾ ಬೇಕಾದ್ರೆ ಈ ಮೂವಿನ ಡೆಫಿನೆಟ್ಲಿ ವಾಚ್ ಮಾಡ್ಬೋದು. ಆ ರೀತಿ ಮೂವಿ ಇದು. ಥ್ಯಾಂಕ್ ಯು ವೆರಿ ಮಚ್. ಈ ಮೂವಿ ರಿವ್ಯೂ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಮೂವಿ ಹೇಗನ್ನಿಸ್ತು? ನಾನು ಹೇಳಿದ್ಮೇಲೆ ಮೂವಿ ನೋಡಿದ್ರಾ ಅಥವಾ ಮೊದಲೇ ನೋಡಿ ಈ ಮೂವಿನ ಆಮೇಲೆ ಈ ರಿವ್ಯೂನ ಕೇಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಹ್ಯಾಪಿ ಡೇ.